ನಾವು ನಮ್ಮ ಹಕ್ಕುಗಳನ್ನು ಕೇಳಕ್ಕೆ ಬಂದಿದ್ದೇವೆ. ನಾವು ಯಾರ ಮನೆ ಸೊತ್ತು ಯಾರ ಆಸ್ತಿ ನಾವು ಕೇಳಲಿಕ್ಕೆ ಬಂದಿಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಹಾಕಿರ್ತೇವೆ ಓಟ್ಗಳ ಭಿಕ್ಷಾನ, ಅದರದ್ದು ರೈಟ್ಸ್ ನಾವು ಕೇಳಕ್ಕೆ ಬಂದಿದ್ದೇವೆ ಇವತ್ತಿನ ದಿನ. ಅವ್ರು ನಮಗೆ ಏನೋ ಭಿಕ್ಷುಕರ ಥರ ವರ್ತನೆ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ವಸತಿ ಸಚಿವರು CM ಅವರು. ಅದನ್ನು ನಾವು ಖಂಡನೆ ಮಾಡ್ತೇವೆ. ಸ್ಲಮ್ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯಿಂದ. ಏನು ಕಾರಣ ಅಂದರೆ ನಾವು ಚಳಿಗಾಲ ಅಧಿವೇಶನ ಬೆಳಗಾಮಲ್ಲೇ ಅಲ್ಲಿ ಕೂಡ ನಾವು ಸಾವಿರಾರು ಜನ ಸೇರಿ ನಾವು ರಿಕ್ವೆಸ್ಟ್ ಮಾಡಿದರೆ ಇಲ್ಲ ಊರಲ್ಲೇ ಇಲ್ಲ CM ಅವ್ರು ಕೂಡ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಕುಂಟು ನೆಪ ಹೇಳಿದ್ರು. ಯಾಕಂದರೆ ಅಧಿವೇಶನ ನಡಿ ಟೈಮಿಗೆ ಅಧಿವೇಶನದಲ್ಲಿ ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಕುಂತರು ಕೂಡ ನಮಗಿಲ್ಲ ಅಂದಿದ್ದಾರೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಅವ್ರು ಬೇರೆಯವ್ರಿಗೆ ಅವ್ರ ಗನ್ಮೇನ್ಗೆ ಅವ್ರಿಗೆ ಫೋನ್ ಹಚ್ಚಿದರೆ ಸಚಿವರು ಅಧ್ಯಕ್ಷರ ಮೀಟಿಂಗ್ ಕುಂತಿದ್ದಾರೆ ಅಂತಾರೆ. ಬೇರೆಯವ್ರ ಹತ್ರ ಇಂಟೆಲಿಜೆಂಟ್ ಅವ್ರ ಹತ್ರ ನಮಗೆ ಹೇಳ್ತಾರೆ ಇಲ್ಲ ಬೇರೆ ಊರಲ್ಲಿ ಪ್ರವಾಸಕ್ಕಿದ್ದೇವೆ ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ ಸುಳ್ಳು ಹೇಳೋ ಸಚಿವರಿಗೆ CM ಅವ್ರು ತೊಗೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಇಂಥ ನಾಲ್ಕು ಸಚಿವಗೆ ತೆಗೆದುಹಾಕಿ ನಮಗೆ ಜನರ ಪರವಾಗಿ ಇರುವಂಥ ಸಚಿವ ಬೇಕಂತ ಈ ವೇದಿಕೆ ಮುಖಾಂತರ ನಾವು CMಗೆ ಬೇಡಿಕೆ ಇಡ್ತಾ ಇದ್ದೇವೆ. ಯಾಕಂದರೆ ನಮಗೆ ನಿನ್ನೆ ನಾವು 400-500 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬರಬೇಕು. ನಾನು ಬಂದಿರೋದು ಹುಬ್ಳಿಯಿಂದ. ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬರ್ಬೇಕಂದ್ರೆ ನಮಗೇನು ಕಷ್ಟ ನಮಗೆ ಗೊತ್ತು. ಇವ್ರು AC ರೂಮಲ್ಲಿ ಕುಂತು ಇವರೆಲ್ಲ ಅಲ್ಲಿ ಇದನ್ನು ಮಾಡ್ಕೊಂಡು ಬೆಳಗಿಂದ ನಾವು ಟಿಫಿನ್ ಮಾಡದೆ ಇಲ್ಲಿ ಕುಂತಿದ್ದೇವೆ. ಇಲ್ಲಿ ಯಾರನ್ನ ಅಸ್ತು ಆದರೆ ಇದಕ್ಕೆ ಕಾರಣ ಸರ್ಕಾರೇ ಒತ್ಕೋಬೇಕಂತ ಹೇಳ್ತೇನೆ ನಾನು. ಯಾಕಂದ್ರೆ ಸುಮಾರು BP ಶುಗರ್ ಇದ್ದವ್ರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ತೇವೆ. ಅವ್ರು ಬರದೇ ಇದ್ದರೆ ನಾವು ರಸ್ತೆ ತಡೆ ಮಾಡ್ತೇವೆ. ಏನಾಕೈತಿ ಆಗಲಿ. ಇಲ್ಲಿ ಯಾರಿಗಾರ ಜೀವಕ್ಕೆ ಹಾನಿ ಆದರೆ ಇದು ನೇರ CM ಅವ್ರಿಗೆ ಹೊಣೆ ಬರ್ತೈತಿ ಅಂತ 4 ವಸತಿ ಸಚಿವಾಗ ತೆಗೆದು ಹಾಕ್ಬೇಕಂತ ಇವತ್ತಿನ ದಿನ ಹೇಳ್ತೀನಿ. ಸ್ಲಮ್ ಜನ ಆಂದೋಲನ ಕರ್ನಾಟಕ, ಶೋಭಾ, ಹುಬ್ಳಿ.